ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿ ಬಸವಗಿರಣಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ನಮ್ಮನೆಯ ಒಂದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆ ನಾನು ಯಾವ ರೀತಿ ಮಾಡಿದ್ದೇನೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣ ಅಂತ. ತುಂಬಾ ಸರಳವಾಗಿ ನಾನು ಆಚರಣೆ ಮಾಡಿದ್ದೇನೆ. ಕೃಷ್ಣನಿಗೆ ಅಂದರೆ ಕೊಳಲನ್ನು ಹಿಡ್ಕೊಂಡು ಒಂದು ಕೃಷ್ಣನಿಗೆ ಬೆಳಿಗ್ಗೆ ನಾನು ಅಭಿಷೇಕವನ್ನು ಮಾಡಿದ್ದೇನೆ. ನಾನು 16ನೇ ತಾರೀಕು ಶನಿವಾರ ಪೂಜೆ ಮಾಡಿರುವಂಥದ್ದು. 8 ಮನೆ ದೀಪಗಳನ್ನು ಹಚ್ಚಿದ್ದೇನೆ. ಅಷ್ಟಮಿ ದೀಪಾರಾಧನೆ ಪ್ರಸಾದಕ್ಕೆ ಅಂತ ನಾನು ಲಡ್ಡುಗಳನ್ನು ಇಟ್ಟಿದ್ದೇನೆ. ಕೃಷ್ಣನಿಗೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ತುಳಸಿಯಿಂದ ಅರ್ಚನೆ ಮಾಡಿದ್ದೇನೆ. ಅದು ದೀಪವನ್ನು ಸಹ ಹಚ್ಚಿದ್ದೇನೆ. ಕೆಂಪಾದ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ವಿಶೇಷವಾಗಿ ಸರಳವಾಗಿ ಅಂತ ನಾನು ಒಂದು ಅಲಂಕಾರ ಮಾಡಿಕೊಂಡಿದ್ದೇನೆ. ಹಾಗಾಗಿ 4 ದೀಪವನ್ನು ಹಚ್ಚಿದ್ದೇನೆ. ಬಾಬಾರವರ ಪೂಜೆಯನ್ನು ಸಹ ನಾನು ಮಾಡಿಕೊಂಡಿದ್ದೇನೆ. ಅದ್ರ ಜೊತೆಗೇ ನಮ್ಮ ಮನೆಯವರ ಪೂಜೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಹಾಗೆಯೇ ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯಿನ ಮಂಗಳಾರತಿ ಮಾಡ್ಕೊಂಡಿರುವಂಥದ್ದು. ಹಾಗೆ ಸಂಜೆ ರಾತ್ರಿ ಸಮಯದಲ್ಲಿ ಕೆಂಪಾರತಿಯನ್ನು ಮಾಡಿ ಉಪವಾಸವನ್ನು ಬಿಟ್ಟಿದ್ದೇನೆ. ಈ ಥರ ನಾನು ಕೃಷ್ಣ ಜನ್ಮಾಷ್ಟಮಿಯನ್ನು ನಾನು ಆಚರಣೆ ಮಾಡಿರುವಂಥದ್ದು. ನಿಮ್ಮೆಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೀನಿ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.